ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದ ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆದಿದೆ. ಮಹೋತ್ಸವದ ಅಂಗವಾಗಿ ಮೇಲ್ಕಂಡ ದೇವಸ್ಥಾನದಲ್ಲಿ ಅಡಿಕೃತ್ತಿಗೆ ಪ್ರಯುಕ್ತ ಬೆಳಿಗ್ಗೆ ಶ್ರೀ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಕಾವಡಿಗಳ ಉತ್ಸವ ನೆರವೇರಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿ ಅವರ ದರ್ಶನ ಪಡೆದು ಪುಣ್ಯರಾಗಿದ್ದಾರೆ. ಇದೇ ದಿವಸ ಸಂಜೆ 6 ಗಂಟೆಗೆ ಬೆಟ್ಟದ ಮೇಲೆ ಶ್ರೀ ಸ್ವಾಮಿ ಅವರ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆದಿದೆ. ಉತ್ಸವದ ನಂತರ ಸಂಜೆ 7 ಗಂಟೆಗೆ ರಂಗು ರಂಗಿನ ಮದ್ದುಗುಂಡು ಪ್ರದರ್ಶನ ಹಾಗೂ ಭದ್ರಾವತಿ ಪಳನಿಸ್ವಾಮಿ ಅವರಿಂದ ಪಂಬೆ ವಾದ್ಯ ಏರ್ಪಡಿಸಲಾಗಿತ್ತು. ದಿನಾಂಕ 31/7/2024 ಬುಧವಾರ ಅರಸೀಕೆರೆ ನಗರದ ರಾಜಬೀದಿಯಲ್ಲಿ ಶ್ರೀ ಸ್ವಾಮಿಯವರ ಉತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಅರ್ಚಕರು ಆದ ಚಂದ್ರಣ್ಣ ಅವರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವ ಪ್ರಸಾದ ಸೇವಾರ್ಥವನ್ನ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಎಂ ಹರೀಶ್ ಹಾಗೂ ರಥೋತ್ಸವದ ಸೇವಾರ್ಥಕರಾಗಿ ಎಎನ್ ತಿಮ್ಮಪ್ಪ ಅವರ ಮಕ್ಕಳು ಇವರಿಂದ ಏರ್ಪಡಿಸಲಾಗಿತ್ತು. ಶ್ರೀ ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅರಸೀಕೆರೆ ಇದು ಸುಮಾರು ಒಂದು 50 ವರ್ಷದಿಂದ ಇಲ್ಲಿ ಚೆನ್ನಾಗಿ ಪೂಜೆಗಳು, ಪುರಸ್ಕಾರಗಳು, ಅಭಿಷೇಕಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಆಡಿಕೃತಿಗೆ ಹಾಗೂ ಭರಣಿ ಕೃತಿಗೆ ಪ್ರಯುಕ್ತ ನಿನ್ನೆ ಕೂಡ ಅಭಿಷೇಕ ಪೂಜೆ ಆಗಿತ್ತು. ಇವತ್ತು ಕೂಡ ಆ ಸ್ವಾಮಿಗೆ ಹಾಲಭಿಷೇಕ ಅಂದರೆ ಹಾಲಭಿಷೇಕ ಅಂದರೆ ವಿಶೇಷವಾದ ಹಾಲಭಿಷೇಕ. ಸಾಮಾನ್ಯವಾಗಿ ಏನು ಮಾಡಿ 150-200 ಲೀಟರ್ ಮೇಲೆ ಇವತ್ತು ಸ್ವಾಮಿಗೆ ಹಾಲು ಅಭಿಷೇಕ ಆಗಿದೆ. ಆಮೇಲೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಎಣ್ಣೆರು, ಗಂಧದಿಂದ ಅಭಿಷೇಕ, ವಿಭೂತಿಯಿಂದ ಅಭಿಷೇಕ ಹಾಗೂ ಪುಷ್ಪದಿಂದ ಅಭಿಷೇಕ, ಭಂಡಾರದಿಂದ ಕೂಡ ಅಭಿಷೇಕ, ಗಣಕಾಭಿಷೇಕ, ಸುವರ್ಣಾಭಿಷೇಕ ಇತ್ಯಾದಿಗಳ ಭಕ್ತಾದಿಗಳಿಂದ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸದಾ ಕೂಡ ಭಗವಂತ ಅವರೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇರ್ತಕ್ಕಂಥ ನಾಗದೋಷಗಳನ್ನೆಲ್ಲ ಪರಿಹಾರ ಮಾಡಿದೆ. ನಾಗದೋಷದಿಂದ ಅನೇಕವಾದ ದೋಷಗಳಿರ್ತವೆ. ಆ ನಾಗ ಸರ್ಪ ಸಂಸ್ಕಾರ ಹಾಗೂ ನಾಗವಶಿಂದಾಗ ನಾವಿನ ಅನೇಕವಾದ ದೋಷಗಳು ಕೂಡ ಆ ಸ್ವಾಮಿ ನಿಮಗೆಲ್ಲ ಪರಿಹರಿಸ್ತಾನೆ. ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವನ ಆಶೀರ್ವಾದ ಸದಾ ಅಂತೇಳಿ ನಾವು ಭಗವಂತನ ಪ್ರಾರ್ಥಿಸ್ಕೊಳ್ತೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಮಂಡಳಿ ಅಧ್ಯಕ್ಷರು ದೊರೆ, ಉಪಾಧ್ಯಕ್ಷರು ಲವ ಮತ್ತು ಸದಸ್ಯರುಗಳು ಸುಬ್ರಹ್ಮಣ್ಯ ಬಾಬು, ಭೂಪತಿ, ಮಣಿ, ಚಂದ್ರು, ವೆಂಕಟೇಶ್, ಬಲುಮುರುಗನ್ ಹಾಗೂ ಸಾವಿರಾರು ಭಕ್ತರು, ರೈತ ಬಾಂಧವರು, ಸಾರ್ವಜನಿಕ ಬಂಧುಗಳು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.